ತಮಿಳುನಾಡಿಗೆ ನೀರು ಬಿಡದಿರುವ ನಿರ್ಧಾರಕ್ಕೆ ಬದ್ಧವಾಗಿದೆ ಬಿಜೆಪಿ. ಈ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಓಕೆ, ತಮಿಳುನಾಡಿನಲ್ಲೂ ಕೂಡ ಕಾವೇರಿ ಕಾರ್ಯತಂತ್ರವನ್ನ ನಡೆಸಲಾಗ್ತಾ ಇದೆ. ಒಂದು ಕಡೆ ಕರ್ನಾಟಕದಲ್ಲಿ ವಿಶೇಷ ಅಧಿವೇಶನ ಕರೆದಿರೋದ್ರ ಬೆನ್ನಲ್ಲೇ ಕಾವೇರಿಗಾಗಿ ತಮಿಳುನಾಡಿನಲ್ಲಿ ಕಾವೇರಿ ಕಾರ್ಯತಂತ್ರವನ್ನ ನಡೆಸ್ತಾ ಇದ್ದು ಪಳನಿಸ್ವಾಮಿ, ಈ ಒಂದು ಸಚಿವ ಪಳನಿಸ್ವಾಮಿ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ತುರ್ತು ಸಭೆಯನ್ನ ತಮಿಳುನಾಡು ಸರ್ಕಾರ ಕರೆದಿರುವಂತಹ ವಿಚಾರ ಸಂಬಂಧ ಒಂದು ಕಡೆ ಜಯಲಲಿತಾ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಚಿವ ಪಳನಿಸ್ವಾಮಿ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದು ಈ ಸಭೆಯನ್ನ ಕರೆದಿದ್ದಾರೆ. ತಮಿಳುನಾಡಿಗೆ ಇಲ್ಲಿಯವರೆಗೂ ಕೂಡ ಕಾವೇರಿ ನೀರನ್ನ ಕರ್ನಾಟಕ ಹರಿಸದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಚರ್ಚೆಯನ್ನ ನಡೆಸ್ತಾ ಇದ್ರೆ, ಜೊತೆಗೆ ಕೋರ್ಟ್ ಮುಂದೆ ಯಾವ ರೀತಿಯಾದಂತಹ ಒಂದು ವಿಚಾರವನ್ನ ಮಂಡನೆ ಮಾಡಬೇಕು ಅನ್ನುವಂತಹ ಕುರಿತಾಗಿಯೂ ಕೂಡ ಈ ಸಭೆಯಲ್ಲಿ ಅವರು ನಿರ್ಧಾರಕ್ಕೆ ಬರ್ತಾರೆ. ತಮಿಳುನಾಡಿಗೆ ನೀರು ಬಿಡದಿರಲು ಬಿಜೆಪಿ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ತಮಿಳುನಾಡಿಗೆ ನೀರು ಬಿಡದಿರಲು ನಿರ್ಧಾರಕ್ಕೆ ಬಿಜೆಪಿ ಬದ್ಧವಾಗಿದೆ. ಸಿದ್ದು ಸರ್ಕಾರ ನೀರು ಹರಿಸಲು ತೀರ್ಮಾನಿಸಿದ್ರೆ ಬಿಜೆಪಿ ಸಭಾತ್ಯಾಗ ಮಾಡುವಂತಹ ನಿರ್ಧಾರಕ್ಕೆ ಬಂದಿದೆ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಕಲಾಪ ಬಹಿಷ್ಕರಿಸಿ ಸಭಾತ್ಯಾಗ ಮಾಡಿ ಅಂತ ಪ್ರತಿಭಟನೆ ಮಾಡೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ. ತಮಿಳುನಾಡಿಗೆ ನೀರನ್ನ ಬಿಡೋದು ಬೇಡ ಅನ್ನುವಂತಹ ಬಿಗಿಪಟ್ಟಿಗೆ ಬಿಜೆಪಿ ಚಿಂತನೆ ನಡೆಸ್ತಾ ಇರುವಂತದ್ದು. ಸಿದ್ದು ಸರ್ಕಾರ ಒಂದು ವೇಳೆ ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರೋದೇ ಆದ್ರೆ ನಾವೆಲ್ಲರೂ ಸಭಾತ್ಯಾಗ ಮಾಡೋಣ ಅಂತ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಶೇಷ ಸಭೆಯಲ್ಲಿ, ಶಾಸಕಾಂಗ ಸಭೆಯಲ್ಲಿ ತೀರ್ಮಾನಕ್ಕೆ ಬರಲಾಗಿದೆ. ಕಲಾಪ ಬಹಿಷ್ಕರಿಸಿ ಸಭಾತ್ಯಾಗ ಮಾಡಿ ಪ್ರತಿಭಟನೆಯನ್ನ ನಡೆಸೋಣ ಅಂತ ಬಿಜೆಪಿ ನಿರ್ಧರಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಒಂದ್ ಕಡೆ ತಮಿಳುನಾಡಿಗೆ ನೀರನ್ನ ಹರಿಸೋದ್ರ ಜೊತೆಗೆ ರೈತರ ಬೆಳೆಗಳಿಗೂ ಕೂಡ ನೀರನ್ನ ಹರಿಸುವ ಕುರಿತಾಗಿ ರಾಜ್ಯ ಸರ್ಕಾರ ತೀರ್ಮಾನಕ್ಕೆ ಬಂದಿದೆ ಅನ್ನುವಂತಹ ಒಂದು ವಿಚಾರವನ್ನ ಇವತ್ತಿನ ಅಧಿವೇಶನದಲ್ಲಿ ಆಗಬಹುದು ಅಂತ ಗಮನಿಸ್ತಾ ಇದ್ರೆ, ಮಗದೊಂದು ಕಡೆ ಬಿಜೆಪಿ ಒಂದು ವೇಳೆ ತಮಿಳುನಾಡಿಗೆ ನೀರನ್ನ ಹರಿಸೋದೇ ಆದ್ರೆ ನಾವು ಸಭಾತ್ಯಾಗ ಮಾಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ. ಏನೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ? ದಿವ್ಯಾ, ಇನ್ನೂ ಕೂಡ ಒಂದು ತಮಿಳುನಾಡಿಗೆ ನೀರು ಹರಿಸೋದ್ರ ಬಗ್ಗೆ ಯಾವುದೇ ರೀತಿಯ ತೀರ್ಮಾನ ಆಗಿಲ್ಲ, ಕೇವಲ ಪ್ಲಾನ್ ಮಾತ್ರ ಆಗಿರೋದು. ಹಾಗಾಗಿ ಅದು ಏನಾದ್ರೂ ಪ್ರಸ್ತಾಪ ವಿಧಾನಸಭಾ ಅಧಿವೇಶನದಲ್ಲಿ ಬಂದ್ರೆ ಅದನ್ನ ಬಹಿಷ್ಕಾರ ಮಾಡೋದಕ್ಕೆ, ಅದನ್ನ ವಿರೋಧ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ಕೂಡ ನಿರ್ಧಾರ ಮಾಡಿದೆ. ಯಾಕಂದ್ರೆ ಬಿಜೆಪಿಯ
ಒಂದು ಶಾಸಕರ ಒಂದು ಸಭೆ ನಡೀತು ಜಗದೀಶ್ ಶೆಟ್ಟರ್ ಮತ್ತು ಈಶ್ವರಪ್ಪ ಅವರ ನೇತೃತ್ವದಲ್ಲಿ. ಹಾಗಾಗಿ ಉಭಯ ಮಂಡಲಗಳು ಕೂಡ ಈಗಾಗಲೇ ಒಂದು ನೀರನ್ನ ತಮಿಳುನಾಡಿಗೆ ಬಿಡ್ತೀವಿ ಅಂತ ಏನಾದ್ರೂ ಒಂದು ಸರ್ಕಾರ ಒಂದು ನಿರ್ಧಾರಕ್ಕೆ ಬರೋದಾದ್ರೆ ಆ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿ ಒಂದು ಸಭಾತ್ಯಾಗವನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಅದು ಕೇವಲ ಪ್ಲಾನ್ ಅಷ್ಟೇ, ಇನ್ನೂ ಕೂಡ ಅದು ಅಂತಿಮ ನಿರ್ಧಾರ ಆಗಿಲ್ಲ. ಹಾಗಾಗಿ ಸರ್ಕಾರ ಒಂದು ಅಧಿವೇಶನದಲ್ಲಿ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ದಿವ್ಯಾ. ಓಕೆ, ಇನ್ನು ಅನಂತ್ ಕುಮಾರ್ ಅವರು ಕೂಡ ದಿಢೀರ್ ಅಂತ ದೆಹಲಿಗೆ ದೌಡಾಯಿಸಿರೋದ್ರ ವಿಚಾರ ಗಮನಿಸ್ತಾ ಇದ್ರೆ ನಿರ್ವಹಣಾ ಮಂಡಳಿ ರಚನೆಗೆ ಒಂದಷ್ಟು ಕಾಲಾವಕಾಶ ಕೇಳಬಹುದಾದಂತಹ ಸಾಧ್ಯತೆಗಳು ಗಮನಿಸಬಹುದಾ? ನಾವು ಏನೆಲ್ಲ ಡೆವಲಪ್ಮೆಂಟ್ಸ್ ಅಲ್ಲಿ ಆಗುತ್ತೆ, ಇವತ್ತಿನ ಅನಂತ್ ಕುಮಾರ್ ಅವರ ದೆಹಲಿಯಲ್ಲಿನ ಭೇಟಿ ಏನೆಲ್ಲ ಬದಲಾವಣೆಗಳನ್ನ ತರಬಹುದು ಅಂತ ಅನ್ಸುತ್ತೆ? ದಿವ್ಯ, ಈಗಾಗಲೇ ಬಿಜೆಪಿ ಕೂಡ ಒಂದು ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಒಂದು ರಚನೆ ತರಾತುರಿಯಲ್ಲಿ ಬೇಡ ಅಂತನೂ ಕೂಡ ಅವರು ಬದ್ಧವಾಗಿದ್ದಾರೆ. ಆ ಒಂದು ಸ್ಟ್ಯಾಂಡ್ಗೂ ಕೂಡ ಬದ್ಧರಾಗಿರ್ತೇವೆ ಅಂತನೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಹೇಳಿದ್ದಾರೆ. ಹಾಗಾಗಿ ಆ ಒಂದು ಮಂಡಳಿ ರಚನೆಯನ್ನ ಸದ್ಯಕ್ಕೆ ಮಾಡೋದು ಬೇಡ ಅಂತನೂ ಕೂಡ ಈಗಾಗಲೇ ಕೇಂದ್ರದ ಒಂದು ನಾಯಕರುಗಳಿಗೆ ಒಂದು ರಾಜ್ಯ ಒಂದು ಬಿಜೆಪಿ ನಾಯಕರು ಕೂಡ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ಕೇಂದ್ರ ಸಚಿವರು ಕೂಡ ಈಗಾಗಲೇ ಉಮಾ ಭಾರತಿ ಅವರ ಜೊತೆ ಮತ್ತೆ ಪ್ರಧಾನಮಂತ್ರಿ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸೋದಕ್ಕೆ ಈಗಾಗಲೇ ಅನಂತಕುಮಾರ್ ಅವರು ಕೂಡ ತೆರಳಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಒಂದು ಕಾವೇರಿ ನೀರು ನಿರ್ವಹಣಾ ಮಂಡಳಿ ವಿಚಾರವಾಗಿ ಇದು ಸದ್ಯಕ್ಕೆ ಬೇಡ ಅಂತನೂ ಕೂಡ ಅಟಾರ್ನಿ ಜನರಲ್ ಮೂಲಕ ಒಂದು ಕೇಂದ್ರ ಒಂದು ಮನವರಿಕೆಯನ್ನ ಮಾಡ್ಕೊಡ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಇನ್ನೂ ಕೂಡ ಕಾಲಾವಕಾಶವನ್ನ ಕೇಳಿ ಅಂತನೂ ಕೂಡ ಮನವಿ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಅನಂತಕುಮಾರ್ ಅವರು ಕೂಡ ಉಮಾ ಭಾರತಿ ಅವರ ಬಳಿಗೂ ತೆರಳಿದ್ದಾರೆ. ಹಾಗಾಗಿ ಅಲ್ಲಿ ಪ್ರಮುಖವಾಗಿ ಒಂದು ನೀರು ನಿರ್ವಹಣಾ ಮಂಡಳಿಯ ರಚನೆ ಏನಿದೆ ಆ ಒಂದು ರಚನೆಯನ್ನ ಒಂದು ಪೋಸ್ಟ್ಪೋನ್ ಮಾಡುವಂತ ಒಂದು ಅಟಾರ್ನಿ ಜನರಲ್ ಅವರು ಒಂದು ಸುಪ್ರೀಂ ಕೋರ್ಟ್ ನ ಮುಂದೆ ಸಬ್ಮಿಷನ್ ಮಾಡೋದಕ್ಕೂ ಕೂಡ ಈಗಾಗಲೇ ಎಲ್ಲಾ ರೀತಿ ತಯಾರಿ ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಯಾವುದೇ ಪ್ರಕ್ರಿಯೆ ಅಂತಿಮವಾಗಿಲ್ಲ ದಿವ್ಯಾ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆಗೆ ಕಾಲಾವಕಾಶ ಕೇಳೋದು ಇದು ಕೇಂದ್ರದ ಅಭಿಪ್ರಾಯನ ಅಥವಾ ನಮ್ಮ ರಾಜ್ಯದ ಬಿಜೆಪಿ ನಾಯಕರ ಒಂದು ಪ್ಲಾನ್ ಏನ್ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಬೇಡವೇ ಬೇಡ ಅಂತ ಹೇಳ್ತಿದ್ದವರು ಕಾಲಾವಕಾಶ ಕೇಳ್ತಾ ಇದ್ದಾರೆ ಅಂತಂದ್ರೆ ಇದು ಕೇಂದ್ರದ ಅಭಿಪ್ರಾಯನ? ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು 4 ದಿನದ ಒಳಗಡೆ ಒಂದು ಅಸ್ತಿತ್ವಕ್ಕೆ ತರಬೇಕು ಅಂತ ಒಂದು ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಹಾಗಾಗಿ ಈಗ ಸದ್ಯಕ್ಕೆ ಒಂದು ರಚನೆ ಬೇಡ, ಹಾಗಾಗಿ ಕೆಲವು ಪ್ರಕ್ರಿಯೆಗಳನ್ನ ಕೈಗೊಳ್ಳಬೇಕಾಗುತ್ತೆ. ಈ ಒಂದು ದೃಷ್ಟಿಯಿಂದ ಮುಂದಕ್ಕೆ ಹಾಕಿ ಅಂತ ಪ್ರಾಥಮಿಕವಾಗಿ ಸುಪ್ರೀಂ ಕೋರ್ಟ್ಗೆ ಮನವಿ. ರವೀಶ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಈ ಬಗ್ಗೆ ಮಾತನಾಡ್ತಿದ್ದಾರೆ, ಅವ್ರು ಏನ್ ಹೇಳ್ತಿದ್ದಾರೆ ಕೇಳೋಣ. ಅಲ್ರಿ, ಇಲ್ಲಿ ಅಲ್ಲಿ ವಿರೋಧ ಮಾಡಿಬಿಟ್ರಲ್ಲ, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಬರುದಿಲ್ಲ. ಈಗ ಏನು ನೋಡಿ, ನಮ್ದು ಒಂದು ಬದ್ಧತೆ ಇದೆ. 23ನೇ ತಾರೀಕು ಏನು ಸದನ ನಿರ್ಣಯ ಕೈಗೊಂಡಿದೆ, ತಮಿಳುನಾಡಿಗೆ ಏನೋ ಒಂದು ಹನಿ ನೀರು ಬಿಡಬಾರ್ದು ಅಂತ ಹೇಳಿ ಆ ಒಂದು ತೀರ್ಮಾನಕ್ಕೆ ನಾವು ಬದ್ಧರಿದ್ದೇವೆ. ಅದ್ರ ಪ್ರಕಾರ ಸರ್ಕಾರ ನಡ್ಕೋಬೇಕು. ಒಂದು ಕೇಂದ್ರದ ಪ್ರಧಾನಮಂತ್ರಿಯವರಿಗೆ ಕರ್ನಾಟಕ ರಾಜ್ಯದ ಜನರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡನ್ನು ತಕ್ಷಣ ಮಾಡಬೇಕು ಅಂತ ಏನು ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು, ಅದಕ್ಕೆ ಅಟಾರ್ನಿ ಜನರಲ್ ಒಪ್ಪಿಗೆ ಕೊಟ್ಟಿದ್ದರು. ಆದರೆ ಇವತ್ತು ಕೇಂದ್ರ ಸರ್ಕಾರ ಅಟಾರ್ನಿ ಜನರಲ್ ಅವ್ರ ಮುಖಾಂತರನೇ ಇವತ್ತು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ದಾರೆ. ಯಾವ ಕಾರಣಕ್ಕೂ ಕೂಡ ನಾವು ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡನ್ನು ಮಾಡೋಂಥ ಅವಶ್ಯಕತೆ ಇಲ್ಲ ಸ್ಪಷ್ಟ ಮಾಡಿರೋದ್ರಿಂದ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಕೇಂದ್ರ ಸರ್ಕಾರ ನಿಂತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಅಲ್ಲಲ್ಲ, ಈಗ ಓಕೆ, ಇದು ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಅವರು ಮತ್ತು ಈಶ್ವರಪ್ಪನವರ ಅಭಿಪ್ರಾಯ. ಇವತ್ತಿನ ವಿಶೇಷ ಅಧಿವೇಶನದಲ್ಲಿ ಸರ್ಕಾರ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದೇ ಆದಲ್ಲಿ ನಾವು ಸಭಾತ್ಯಾಗವನ್ನ ಮಾಡ್ತೀವಿ. ಕಾರಣ ಸೆಪ್ಟೆಂಬರ್ 23ರಂದು ನಾವು ತೆಗೆದುಕೊಂಡಂತಹ ನಿಲುವನ್ನ ಸರ್ಕಾರ ಪಾಲನೆ ಮಾಡಬೇಕು. ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿ ಹೋದಲ್ಲಿ ನಾವು ಕೂಡ ಪ್ರತಿಭಟಿಸ್ತೀವಿ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಅಟಾರ್ನಿ ಜನರಲ್ ಒಪ್ಪಿಗೆಯನ್ನ ಸೂಚಿಸಿದ್ರು. ಇದನ್ನ 4 ದಿನಗಳಲ್ಲಿ ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಅಟಾರ್ನಿ ಜನರಲ್ ಮುಕುಲ್ ರೋಹಟಗಿ ಮೂಲಕವೇ ಇದನ್ನ ನಾವು ಮತ್ತೆ ಕೋರ್ಟ್ ಮುಂದೆ ಇಡ್ತಾ ಇದ್ದೀವಿ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಸಾಧ್ಯತೆಗಳಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಆದ್ರೆ ಕಾಲಾವಕಾಶವನ್ನ ಕೋರ್ತಾ ಇದ್ದಾರಾ ಅಥವಾ ನಿರ್ವಹಣಾ ಮಂಡಳಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನುವಂಥದ್ದು ಸ್ಪಷ್ಟವಾಗಬೇಕಿದೆ. ಮತ್ತೆ ಕಾವೇರಿ ಅಧಿವೇಶನ ನಡೆಯಲಿದೆ. ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಪಾಲನೆ ಮಾಡದಿದ್ದರೆ ಕುಣಿಕೆ ಬೀಳುತ್ತೆ ಅನ್ನುವಂತಹ ಒಂದು ಮಾತನ್ನ ಅಧಿವೇಶನದಲ್ಲಿ ತುಂಬಾ ಗಂಭೀರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇವರು ತಮಿಳುನಾಡಿನ ಅಧಿನಾಯಕಿ, ತಮಿಳು ಮಕ್ಕಳ ಪಾಲಿನ ದೈವ ರೂಪಿ ಅಮ್ಮ. ಪುರಚ್ಚಿ ತಲೈವಿ ಜಯಲಲಿತಾ ಆಸ್ಪತ್ರೆ ಪಾಲಾಗಿ 10 ದಿನಗಳೇ ಕಳೀತಾ ಬಂತು.
ಅವರ ಆರೋಗ್ಯ ವಿಚಾರದಲ್ಲಿ ನಿತ್ಯವೂ ಕೂಡ ಹೊಸ ಹೊಸ ಆತಂಕಭರಿತ ಸುದ್ದಿಗಳು ಕೇಳಿ ಬರ್ತಾನೆ ಇದೆ. ಅಮ್ಮನ ದೇಹ ಸ್ವಾಸ್ಥ್ಯದ ಸುಸ್ಪಷ್ಟ ಮಾಹಿತಿ ಯಾರೊಬ್ಬರಲ್ಲೂ ಕೂಡ ಇಲ್ಲ.